ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಈಗ ಬೆಳಗ್ಗೆ 7:41 ಟೈಮು. ಓಕೆ, ನಾನು ನಿನ್ನೆ ಹೇಳಿದ್ದೆ ಟೈಮು 9:09ವರೆಗೂ ಕೂಡ ಚೆಕ್ಔಟ್ ಮಾಡ್ಕೋರೆ. ರಿಸಲ್ಟ್ ಬರದೆ ಹೋಗಿತ್ತಪ್ಪ ಅಂದರೆ ಮಲ್ಕೊಂಬಿಡಿ ಅಂತ ಹೇಳಿದ್ದೆ. ಯಾಕಂತಂದರೆ ನೀವು ಎದ್ದಂಗೆಲ್ಲ ಏನಪ್ಪ ಆಗುತ್ತಂತಂದರೆ ನಿಮ್ಮ ಒಂದು ಮಾನಸಿಕ ಸ್ಥಿತಿ ಅನ್ನತ್ತಾಗುತ್ತೆ ಮತ್ತು ಇನ್ನೂ ಕೂಡ ಹದಗೆಡ್ತದೆ. ಅಂದರೆ ಈಗ ಸ್ವಲ್ಪ ಸ್ಟ್ರೆಸ್ಸು, ಡಿಪ್ರೆಷನ್ ಥರ ಆ ರೀತಿ ಹೋಗಿಬಿಡ್ತಾರೆ ಕೆಲವೊಬ್ಬರು. ಯಾಕಂದರೆ ಮೊದಲೇ ರಿಸಲ್ಟ್ ಬರ್ತಿಲ್ಲ, ಅದರಲ್ಲಿ ಬೇರೆ ಇದು ಸರ್ವರ್ ಬಿಸಿ, ಮತ್ತು ಈ ರಿಸಲ್ಟ್ ಏನಾಗುತ್ತೆ ಅಂತ ಟೆನ್ಷನ್ ಬೇರೆ ಆಗುತ್ತೆ. ಸೊ ಹಂಗಾಗಿ ಸುಮ್ಮನೆ ಮಲ್ಕೋರಿ ಅಂತ ಇದ್ದೆ. ಬಟ್ ಅದಾಗಿ ಕೂಡ ಎಷ್ಟೋ ಹುಡುಗರು ನಿನ್ನೆ ನಾನು ನೋಡ್ದಂಗೆ ಅಂದರೆ ಎಷ್ಟೋ ಹುಡುಗರು ನೈಟೆಲ್ಲ ಎದ್ದಿದ್ದಾರೆ ಗೊತ್ತು. ಬಟ್ ನೋಡಿ, ಈಗ ಫಸ್ಟ್ ಟೈಮ್ ಆಗಿತ್ತಪ್ಪ ಅಂತಂದರೆ ಇದೇನು ಫಸ್ಟ್ ಟೈಮ್ ಅಲ್ಲ. ಓಕೆ, ಇದು ಈ ಥರ ಜಗ್ಗು ಅಂದರೆ ಭಾಳಷ್ಟು ಟೈಮ್ ನಡೆದ್ಬಿಟ್ಟದ. ಸೊ ಹಂಗಾಗಿ ನಿಮ್ಗೆ ಹೇಳಿದೆ ಮಲ್ಕೋರಿ ಅಪ್ಪ ಅಂತಂದು. ಬಟ್ ಆಗಿ ಕೂಡ ಎದ್ದಿದ್ರೆ ಸರಿ ಹೋಗ್ಲಿ, ಏನಾಗಲಿ. ಈಗ ಬೆಳಗ್ಗೆ ಆಗೈತೆ, ಟೈಮ್ ಬಂದ್ಬಿಟ್ಟು 7:43. ಓಕೆ, 7:43 ಇದೆ. ರಿಸಲ್ಟಲ್ಲಿ ಚೆಕ್ಔಟ್ ಮಾಡ್ಕೊಳ್ಳೋಣ ಅಂತ ಹೋಗ್ಬಿಟ್ಟು ರಿಜಿಸ್ಟರ್ ಯಾಕಣ ಹಾಕಿ ಏನಾದರೂ ಇಲ್ಲಿ ಸರ್ಚ್ ಅಂತ ಕೊಟ್ಟರೆ ಈ ರೀತಿ ಬರ್ತದೆ ಅಂತಂದರೆ ನಿನ್ನೆ ನೈಟಿಂದನೂ ಕೂಡ ಹಿಂಗೇ ಬರ್ತಾಯಿದೆ. ಓಕೆ, ನಿಮಗೂ ಕೂಡ ಹೀಗೆ ಬರ್ತಾ ಇರ್ಬೋದು. ಓಕೆ, ಕಮೆಂಟಲ್ಲಿ ಹಾಕಿ ನೋಡೋಣ. ಯಾಕಂದರೆ ಕೆಲವೊಬ್ಬರಿಗೆ ಮತ್ತೆ ಯಾರ್ಯಾವುದು ರಿಸಲ್ಟ್ ಬಂದಾಯ್ತು ಅಂತ ಗೊತ್ತಾಗಲಿ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಕೂಡ ರಿಸಲ್ಟ್ ಯಾರು ಕೂಡ ಶೋ ಆಗಿರಲಿಕ್ಕಿಲ್ಲ. ಯಾಕಂತಂದರೆ ಈ ರೀತಿ ಓಕೆ ಸರ್ವರ್ ಡೌನ್ ಆದಾಗ ಏನು ಕೂಡ ಮಾಡೋಕ್ಕೆ ಬರೋಲ್ಲ ನಾವು. ಓಕೆ, ಇದು ನಮ್ಮ ಕೈಯಲ್ಲಿಲ್ಲ ಇದು. ಓಕೆ, ನಾವು ಏನಾದರೂ ಚೇಂಜ್ ಮಾಡೋಣ, ಈ ರೀತಿ ಏನು ಬಟನ್ ಹಾಕೋದಿದೆ ಅಂತ ಆ ರೀತಿ ಅಲ್ಲಲ್ವಾ. ಸೊ ಇದು ಬೋರ್ಡ್ಗೆ ಸಂಬಂಧಪಟ್ಟಿದ್ದು. ಇದು ಮೊದಲೇ ಇದು ವೆಬ್ಸೈಟು ಎಷ್ಟು ವರ್ಷದ್ದು ಏನೋ ಹೇಳಿದೆ ನಾನು. ಇದು ಮತ್ತು ಪ್ಯಾರಾಮೆಡಿಕಲ್ ಬೋರ್ಡ್ ಪೂರಾ ಹದಗೆಟ್ಟೋಗ್ಯದ. ಹೊಸ ಒಂದು ವೆಬ್ಸೈಟ್ ಮಾಡಿದರೆ ಬೆಟರ್ ಇವರು. ಓಕೆ, ಇನ್ಮೇಲೆ ಈ ವರ್ಷ ಅಂತ ಹೋಯ್ತು ಬಿಡಿ, ನಿಮ್ಗಾದ್ರೂ ಹೋಯ್ತು. ಈಗ ನೆಕ್ಸ್ಟ್ ಬರೋರಿಗಾದರೂ ಒಂದು ಹೊಸ ಒಂದು ವೆಬ್ಸೈಟ್ ಮಾಡೋ ಪ್ಲ್ಯಾನಿಂಗಲ್ಲೇ ಇದ್ದಾರೆ ಅವರು ಕೂಡ. ಸೊ ಎನಿವೇ, ರಿಸಲ್ಟ್ ಇನ್ನು ಸ್ವಲ್ಪ ಹೊತ್ತರಲ್ಲಿ ಶೋ ಆಗ್ತದೆ. ಓಕೆ, ಇನ್ನು ಅಂದರೆ ಬೆಳಗ್ಗೆ ಅಂದಿನ ನಂತರ ಬೆಳಗ್ಗೆ ಎದ್ದ ತಕ್ಷಣ ಆಗಬೇಕಂತೇನಿಲ್ಲ, ಸ್ವಲ್ಪ ಟೈಮ್ ಆಗುತ್ತದೆ. ಇವತ್ತು ರಿಸಲ್ಟ್ ಶೋ ಆಗುತ್ತೆ ನಿಮಗೆ. ಆ್ಯಕ್ಚುಲಿ ರಿಸಲ್ಟ್ ನಾಳೆ ಬಿಟ್ಟಿದ್ದಾರೆ, ಬಟ್ ಸರ್ವರ್ ಬಿಸಿ ಇರೋ ಕಾರಣ ನಿಮಗೆ ರಿಸಲ್ಟ್ ಶೋ ಆಗ್ತಾಯಿಲ್ಲ. ಓಕೆ ಓಕೆ ಆಟೋಮೆಟಿಕ್ ನಿಮಗೆ ಗೊತ್ತಾಗ್ಬಿಡ್ತದೆ. ರಿಸಲ್ಟ್ ಬಂದರೆ ಈ ರೀತಿ ಸರ್ವರ್ ಬಿಜಿ ಆಗುತ್ತೆ ಅಂತ ನಿಮಗೂ ಕೂಡ ಗೊತ್ತು, ಯಾರಿಗೆ ಸೆಕೆಂಡ್ ಇಯರ್ದವ್ರಿಗೆ. ಬಟ್ ಫಸ್ಟ್ ಇಯರ್ದವ್ರಿಗೆ ಗೊತ್ತಿರಲ್ಲ. ಎನಿವೇ, ಈ ಸರಿ ನಾನು ಹೇಳ್ದಂಗೆ ಕಂಪ್ಯಾರೇಟಿವ್ ರೇಷೋ ಅಂತಂದರೆ ಏನು ಕರಿತೀವಿ, ಹೋದ ವರ್ಷಕ್ಕಿಂತ ಈ ವರ್ಷ ಪಾಸಿಂಗ್ ರೇಷೋ ಅಂತ ಏನು ಕರಿತೀವಿ, ಅದು ಜಾಸ್ತಿ ಇದೆ ಅಂತ ಗೊತ್ತಿರೋದು. ಸೊ ನಿಮಗೂ ಕೂಡ ಎಲ್ಲರೂ ಕೂಡ ರಿಸಲ್ಟ್ ಚೆನ್ನಾಗಿ ಆಗಿರ್ತದೆ ಅಂತ ಅಂದ್ಕೊಳ್ಳೋಣ. ಇದರ ತಕ್ಕ ಏನಾದರೂ ಅಪ್ಡೇಟ್ ಬಂದ ರಿಸಲ್ಟ್ ಅಷ್ಟೇ ಅಲ್ಲ, ಮುಂದೆ ಎಲ್ಲ ಥರನಾದ ನಿಮ್ಮದು ಮುಂದೆ ಜಾಬ್ ಆಪರ್ಚುನಿಟಿ ಕೂಡ ಕೆಲವೊಂದಿಷ್ಟು ನಮ್ಮದು ವಾಟ್ಸಪ್ ಚಾನಲಲ್ಲಿ ತಿಳಿಸ್ತಾ ಇರ್ತೀವಿ. ಆ್ಯಂಡ್ ರಿವ್ಯಾಲ್ಯೂಷನ್ ಆ್ಯಂಡ್ ಫೋಟೋ ಕಾಪಿ ಅಂತ ಏನು ಕರಿತೀವಿ, ಅದ್ರ ಕೂಡ ನೆಕ್ಸ್ಟ್ ಒಂದು ವೀಡಿಯೋ ಹಾಕ್ತೀನಿ, ಅದು ನೋಡ್ಕೋರಂತ. ಈ ಸದ್ಯಕ್ಕೆ ರಿಸಲ್ಟ್ಗೋಸ್ಕರ ವೇಟ್ ಮಾಡಿ. ಓಕೆ, ಸರಿ, ಬಾಯ್.